ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಬಿಜೆಪಿಯವರು ಭಾಳ ಹಗುರವಾಗಿ ಮಾತನಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. 17 ಬಾರಿ ಬಜೆಟ್ ಅನ್ನು ಮಂಡನೆ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಮೊನ್ನೆ ನಡೆದಂಥ ಅಧಿವೇಶನದಲ್ಲಿ ಕೆಳಗೆ ಮನೆಯಲ್ಲಿ ಹಾಗೂ ಮೇಲ್ಮನೆಯಲ್ಲಿ ಎರಡೂ ಸೇರಿ ಸರಿಸಮ 7 ರಿಂದ 8 ತಾಸು ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ನಮ್ಮ ಡಿಫಿಸಿಟ್ ಬಜೆಟ್ ಆಕ್ಟ್ ಯಾಕಾಗಿದೆ, ನಾವು ಕೇಂದ್ರ ಸರ್ಕಾರದ ಪ್ಯಾರಾಮೀಟರ್ಸ್ ಏನು 3 ಪ್ಯಾರಾಮೀಟರ್ ಇದಾವೆ, 2 ಪ್ಯಾರಾಮೀಟರ್ನ ನಾವು ಕ್ವಾಲಿಫೈ ಆಗ್ತೀವಿ, ಅದ್ರ ಒಳಗಡೆನೇ ಇದ್ದೀವಿ, ಡಿಫಿಸಿಟ್ ಆಗಲಿಕ್ಕೆ ಕಾರಣ ಏನಂತ ಭಾಳ ಸುದೀರ್ಘವಾಗಿ ಚರ್ಚೆ ಮಾಡಿ ಇಡೀ ದೇಶಕ್ಕೆ ಹೇಳಿದ್ದಾರೆ. ಇವತ್ತು ಇವರೇನು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಟೀಕೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಕ್ರಿಕೆಟಿನ ವಿರಾಟ್ ಕೊಹ್ಲಿ, ಸಚಿನ್ ತೆಂಡೂಲ್ಕರ್, ಬ್ರೇನ್ ಲಾರಾ, ಡಾನ್ ಬ್ರಾಡ್ಮನ್ ಅಂತ ಹೆಂಗೆ ಹೇಳ್ತೀವಿ ಹಂಗೆಲ್ಲ ಸೇರಿದ್ರೆ ಒಂದು ಸಿದ್ದರಾಮಯ್ಯ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೀನಿ ನಾನು. ಅವ್ರಿಗಿರ್ತಕ್ಕಂಥ ಅಪಾರವಾದಂಥ ಈ ಎಕನಾಮಿಕ್ಸ್ನಲ್ಲಿ ಇರ್ತಕ್ಕಂಥ ಡೆಪ್ತ್ ನಾಲೆಜ್ ಇರ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಈ ರೀತಿಯಾಗಿ ಟೀಕೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆ ಇದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀವಿ ಅಂತಂದರೆ, ಸಿಂಹಪಾಲು ಕಾಂಗ್ರೆಸ್ ಆಳಿದೆ ಈ ರಾಜ್ಯದಲ್ಲಿ. ಸಿಂಹಪಾಲು ಕರ್ನಾಟಕದಲ್ಲಿ ಕಾಂಗ್ರೆಸ್ ರಾಜ್ಯನೇ ಆಳಿದೆ. ಅದಕ್ಕಿಂತ ಹೆಚ್ಚಾಗಿ 17 ಬಾರಿ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಇವತ್ತು ಉದಾಹರಣೆಗೆ 25 ವರ್ಷ ಮೋದಿ ಸಾಹೇಬರು ಅಧಿಕಾರದಲ್ಲಿದ್ದಾರೆ. 12.5 ವರ್ಷ ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಾರೆ. 12 ವರ್ಷಕ್ಕೂ ಹೆಚ್ಚು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಬರೇ ಗುಜರಾತಿಗೆ ಕರ್ನಾಟಕಕ್ಕೆ ಹೋಲಿಕೆ ಮಾಡ್ತಾವೆ ನೋಡಿ, ಸಾಕಿನೇನು ಬೇಡ. ಗುಜರಾತ್ ಇದರಲ್ಲಿ ನಂಬರ್ 1 ಸ್ಥಾನದಲ್ಲಿದೆ, ಕರ್ನಾಟಕ ನಂಬರ್ 1 ಯಾವ ಸ್ಥಾನದಲ್ಲಿದೆ. ಗುಜರಾತ್ನಲ್ಲಿರ್ತಕ್ಕಂಥ ಪಾಲಿಸಿನ ಏನೋ ಇಡೀ ಗುಜರಾತ್ನ ಮಾಡೆಲನ್ನು ಇಡೀ ಪ್ರಪಂಚಕ್ಕೆ ಮಾರಿಬಿಟ್ರು. ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಗುಜರಾತ್ ಎಷ್ಟಿದೆ, ಕರ್ನಾಟಕದ ಎಷ್ಟಿದೆ ಕೇಳಿ. ಇಷ್ಟೇ ಕೇಳಿದೇನು ಬೇಡ. ಗುಜರಾತ್ನಲ್ಲಿ ಇವತ್ತು ಸುಮಾರು 5 ಲಕ್ಷಕ್ಕೂ ಹೆಚ್ಚು ಹೆಣ್ಮಕ್ಳು ಶಾಲೆಯನ್ನು ಬಿಟ್ಟು ಹೊರಗಡೆ ಇದ್ದಾರೆ. ಗುಜರಾತ್ ಹೈಯರ್ ಎಜುಕೇಷನ್ ನಂಬರ್ 1 ಇದೆಯಾ, ಹೆಲ್ತ್ ವಿಷಯದಲ್ಲಿ ನಂಬರ್ 1 ಇದೆಯಾ, ಮಾರ್ಟಿಲಿಟಿ ರೇಟ್ ಅಂತ ಹೇಳ್ತೀವಿ ಅದರಲ್ಲಿ ನಂಬರ್ 1 ಇದೆಯಾ, ಎದರಲ್ಲಿದೆ, ಯಾವ ವಿಷಯದಲ್ಲಿ ಗುಜರಾತ್ ನಂಬರ್ 1 ಇದೆ ಅಂತ ಹೇಳಿ ಬಿಜೆಪಿ ಮುಖಂಡರು ಸ್ಪಷ್ಟೀಕರಣ ಕೊಡಬೇಕು. ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಇವತ್ತು GST ಆಗಿರಲಿ, ಪರ್ ಕ್ಯಾಪಿಟಲ್ ಇನ್ಕಮ್ ಆಗಿರಲಿ, ಅಥವಾ GDP ಗ್ರೋತ್ನಲ್ಲಾಗಿರಲಿ, GDP ಗ್ರೋತು, GST, ಪರ್ ಕ್ಯಾಪಿಟಲ್ ಇನ್ಕಮ್ ಇಡೀ ಭಾರತ ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿ ಕರ್ನಾಟಕ ರಾಜ್ಯ ಇದೆ. ಅಂದರೆ ಓವರಾಲ್ 2,02,000 ರೂಪಾಯಿ ಪರ್ ಕ್ಯಾಪಿಟಲ್ ಇರ್ತಕ್ಕಂಥ ರಾಜ್ಯ ಇಡೀ ಭಾರತ ದೇಶದಲ್ಲಿ ಯಾವುದೇ ಇದ್ರೆ ಅದು ಕರ್ನಾಟಕ ರಾಜ್ಯ. ಇವತ್ತು ಸಿಂಹಪಾಲು ಕಾಂಗ್ರೆಸ್ ಪಕ್ಷ ಆಡಳಿತ, ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಿಂದ ಇವತ್ತು ಜನರು ಈ ಮಟ್ಟಿಗೆ ಬೆಳೀಲಿಕ್ಕೆ ಕಾರಣ ಆಗಿದೆ. ಗುಜರಾತ್ ಬಿಟ್ಟು ಎಲ್ಲೆಲ್ಲಿ ಬಿಜೆಪಿ ಆಡಳಿತ ಮಾಡಿರ್ತಕ್ಕಂಥ ರಾಜ್ಯಗಳು ನೀವು ನೋಡಿದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್, ಉದಾಹರಣೆ ಬಿಹಾರ್ನಲ್ಲಿ 66,000 ರೂಪಾಯಿ ಇದೆ ವರ್ಷಕ್ಕೆ ಆದಾಯ ಅಂತ ಹೇಳ್ತೀವಿ ನಾವು. ಬೇಗುಸರಾಯ್ ಅಂತ ಒಂದು ಜಿಲ್ಲೆಯಲ್ಲಿ ಹೋದ್ರೆ 40,000 ರೂಪಾಯಿ ಇದೆ. ಇವತ್ತು ಬಿಜೆಪಿ ಆಡಳಿತ ಮಾಡಿರ್ತಕ್ಕಂಥ ರಾಜ್ಯಗಳಿಗೆ, ಕಾಂಗ್ರೆಸ್ ಆಡಳಿತ ಮಾಡಿರ್ತಕ್ಕಂಥ ರಾಜ್ಯಗಳಿಗೆ ತಾವು ಹೋಲಿಕೆ ಮಾಡಿ ನೋಡಿದ್ರೆ ಇವತ್ತು ನಂಬರ್ 1 ಸ್ಥಾನ ಕಾಂಗ್ರೆಸ್ ಪಕ್ಷ ಇಲ್ಲೆಲ್ಲ ಆಡಳಿತ ಮಾಡಿದೆ ಅಲ್ಲಿ ಬರುತ್ತೆ. ಅದೇ ರೀತಿಯಾದ ಉದಾಹರಣೆ UPA 1 UPA 2 ತಗೊಳ್ಳಿ. ಇವತ್ತೇನು ಈ ದೇಶದ ಸಮಸ್ಯೆ ಇದೆ, ಇವತ್ತೇನು ಜನ ಗ್ಯಾಸ್ ಸಿಲಿಂಡರ್ ಇಟ್ಕೊಂಡು ರೋಡಲ್ಲಿ ನಿಂದಿರ್ತಾ ಇದ್ದಾರೆ, ಭಾರತ ಸರ್ಕಾರ ಯಾವ ರೀತಿ ತೊಂದರೆ ಇಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಇವತ್ತು ಓವರಾಲ್ 2014 ಇಸ್ವಿನಲ್ಲಿ 190 ಮಿಲಿಯನ್ ಮೆಟ್ರಿಕ್ ಟನ್ ನಮ್ಮದು ಕ್ರೂಡ್ ಆಯಿಲ್ ಇಂಪೋರ್ಟ್ ಇತ್ತು. ಅದ್ರ ಜೊತೆಗೆ 19 ಮಿಲಿಯನ್ ಮೆಟ್ರಿಕ್ ಟನ್ ನಮ್ಮದು LPG ಇಂಪೋರ್ಟ್ ಇತ್ತು. ನಮಗೆ ಬೇಕಾಗಿರ್ತಕ್ಕಂಥ ಡೊಮೆಸ್ಟಿಕ್ ರಿಕ್ವೈರ್ಮೆಂಟ್ ಅಷ್ಟಿತ್ತು. ಇವತ್ತು 31 ಮಿಲಿಯನ್ ಮೆಟ್ರಿಕ್ ಟನ್ ನಮಗೆ LPG ರಿಕ್ವೈರ್ಮೆಂಟ್ ಇದೆ. ಸುಮಾರು 300 ಬಿಲಿಯನ್ ಮೆಟ್ರಿಕ್ ಟನ್ ನಮಗೆ ಕ್ರೂಡ್ ಆಯಿಲ್ ರಿಕ್ವೈರ್ಮೆಂಟ್ ಇದೆ. 2014 ಇಸ್ವಿ ಹೊರಗಡೆ ಡಾಕ್ಟರ್ ಮನಮೋಹನ್ ಸಿಂಗ್ ರವರು 5.33 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಸ್ಟೋರೇಜ್ ಕೆಪಾಸಿಟಿ ಮಾಡಿದ್ವಿ. ಯಾಕೆ ಇದ್ರ ಬಗ್ಗೆ ನಿಮಗೆ ವಿಶೇಷವಾಗಿ ಮಾತನಾಡಬೇಕಂತಂದ್ರೆ, ಇವತ್ತು ನಮ್ಮ ಪರಿಸ್ಥಿತಿ ಏನಿದೆ ಅಂತಂದ್ರೆ ನಮ್ಮಲ್ಲಿ ಸ್ಟೋರೇಜ್ ಕೆಪಾಸಿಟಿ ಇಲ್ಲ. ನಮ್ಮಲ್ಲಿ 300 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಕ್ರೂಡ್ ರಿಕ್ವೈರ್ಮೆಂಟ್ ಇದ್ದು 31 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ನಮಗೆ LPG ರಿಕ್ವೈರ್ಮೆಂಟ್ ಇದ್ದು, ಇವತ್ತು ನಮಗೆ ಸ್ಟೋರೇಜ್ ಕೆಪಾಸಿಟಿ ಭಾರತ ಸರ್ಕಾರಕ್ಕೆ ಕೇಳಿ ನೋಡಿದ್ರೆ ಸುಳ್ಳಾಗಿ 74 ದಿನ ಅಂತ ಹೇಳ್ತಾ ಇದ್ದಾರೆ. ಅದು ನೀವು ಚೆಕ್ ಮಾಡಿ ನೋಡಿದ್ರೆ
ಅದು 74 ದಿನಕ್ಕಿಲ್ಲ. ಆದ್ರೆ ಇಲ್ಲಿ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಉತ್ತರ ಕೊಡಲಿ, ನಾವು ಜಾಸ್ತಿ ಮಾತನಾಡಕ್ ಹೋಗುದಿಲ್ಲ. ನೀವು ಈ ವಿಚಾರಗಳನ್ನ ಕೇಳಿ.